ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಇವತ್ತು ನಿಮಗೆ ಯಾಮ ಪೂಜೆಯ ಪೂಜಾ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ಯಾಮ ಪೂಜೆ ಅಂದರೇನು, ಹಾಗೆಯೇ ಅದರ ಒಂದು ಸರಿಯಾದ ಒಂದು ಪೂಜಾ ಸಮಯ ಮತ್ತು ಉಪವಾಸ ಬಿಡುವ ಸಮಯವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಯಾಮ ಪೂಜೆ ಅಂತಂದರೆ 4 ಪ್ರಹರಗಳಲ್ಲಿ ನಡೆಸುವಂಥ ಪೂಜೆಗೆ ನಾವು ಯಾಮ ಪೂಜೆ ಅಂತ ಕರಿತೇವೆ. ಅಂದರೆ ಒಂದೊಂದು ಪ್ರಹಾರಕ್ಕೂ 3 ಗಂಟೆಗಳ ಅವಧಿಗಳು ಇರ್ತದೆ. ನಾನು ಅದರ ಪೂಜೆಯ ಸಂಪೂರ್ಣ ಒಂದು ಸಮಯವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಯಾಮ ಪೂಜೆಯಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಒಂದೊಂದು ಸಮಯದಲ್ಲೂ ಕೂಡ ನಾವು ವಿಶೇಷವಾಗಿ ನಾವು ಶಿವನಿಗೆ ಒಂದು ಜಲಾಭಿಷೇಕ ಮಾಡಿ ಅರ್ಚನೆಯನ್ನು ಮಾಡ್ಕೊಳ್ಳೋದ್ರಿಂದ, ಹಾಗೆ ಶಿವ ಅಷ್ಟೋತ್ತರ, ಶಿವಶತನಾಮಾವಳಿ, ಸಹಸ್ರನಾಮ, ಹೀಗೆ ಪ್ರತಿಯೊಂದನ್ನು ನಾವು ಶಿವನ ಒಂದು ಧ್ಯಾನ ಮಾಡೋದ್ರಿಂದನೂ ಕೂಡ ನಮಗೆ ತುಂಬಾ ಒಂದು ಒಳ್ಳೆಯ ಒಂದು ಶೀಘ್ರ ಫಲ ಸಿಗುವಂಥದ್ದು. ಇನ್ನು ನೋಡಿ, ಒಂದು ಪ್ರಹಾರ ಅಂತಂದರೆ ಈಗಾಗಲೇ ನಿಮ್ಗೆ ಹೇಳಿದಾಗೇನೆ 3 ಗಂಟೆಗಳ ಅವಧಿ ಇರ್ತದೆ. ಒಂದು ದಿನಕ್ಕೆ 8 ಪ್ರಹಾರಗಳು ಅಂತ ಇರುತ್ತೆ. ಅಂದರೆ ಬೆಳಗ್ಗೆ 4 ಸಮಯದಲ್ಲಿ ಪೂಜೆ ಮಾಡುವಂಥದ್ದು ಮತ್ತು ರಾತ್ರಿ 4 ಸಮಯದಲ್ಲಿ ಪೂಜೆ ಮಾಡುವಂಥದ್ದು. ಆದರೆ ಶಿವರಾತ್ರಿಯಲ್ಲಿ ನಾವು ರಾತ್ರಿ ಮಾಡುವ ಪೂಜೆ ತುಂಬಾ ಶೀಘ್ರ ಫಲ ಕೊಡುವಂಥದ್ದು. ಈಗ ಎಲ್ಲರಿಗೂ ಕೂಡ ರಾತ್ರಿ ಹೊತ್ತೆಲ್ಲ ಜಾಗರಣೆ ಇದ್ದು ಪೂಜೆ ಮಾಡೋದು ಕಷ್ಟ ಆದಾಗ ನೀವು ಹಗಲಿನ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು. ಸೂರ್ಯೋದಯದ ಸಮಯ ಅಂತ ಬಂದಾಗ 6 ಗಂಟೆ 37 ನಿಮಿಷಕ್ಕೆ ಇರ್ತದೆ. ಆ ಒಂದು ಸಮಯವನ್ನು ನೋಡಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. ಹಾಗೆ ಶುಕ್ರವಾರವೂ ಆಗಿರೋದ್ರಿಂದ ನಮಗೆ ರಾಹುಕಾಲ 10:30 12 ಗಂಟೆವರೆಗೂ ಇರ್ತದೆ. ಆ ಒಂದು ಸಮಯವನ್ನು ತಪ್ಪಿಸಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು. ಈಗ ಸಂಜೆಯ ಸಮಯವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಬೆಳಗ್ಗೆ ನಿಮಗೆ ಹೇಳಿದಂಗೆ ಒಂದು ರಾಹುಕಾಲವನ್ನು ಬಿಟ್ಟು ಬೇರೆ ಸಮಯದಲ್ಲಿ ನೀವು ಬೆಳಗ್ಗೆ ಮಧ್ಯಾಹ್ನ ಪೂಜೆ ಮಾಡ್ಕೋಬೋದು. ಸಂಜೆಯ ಸಮಯ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗಾಗಲೇ ನಿಮಗೆ ನಾನು ಶಿವನ ಪೂಜೆಯಲ್ಲಿ ಎಲೆಗಳ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಅದರಲ್ಲಿ ನಿಮಗೆ ಯಾವುದೂ ಸಿಗದೆ ಹೋದರೂ ಪರವಾಗಿಲ್ಲ, ಮಾವಿನ ಎಲೆಗಳು ಮತ್ತು ಬಿಲ್ವಪತ್ರ ಎಲೆಗಳನ್ನು ನೀವು ಅರ್ಪಣೆ ಮಾಡಿ ನೀವು ಪೂಜೆಯನ್ನು ಮಾಡುವುದು ತುಂಬ ಒಳ್ಳೆಯದು. ಹಾಗೆಯೇ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಅಕ್ಕಿ ಹಿಟ್ಟಿನ ದೀಪಾರಾಧನೆ ಎರಡನ್ನೂ ಮಾಡ್ಬೋದು. ಇಲ್ಲ ಅಂತಂದರೆ ಕೆಲವರು 26 ದೀಪಗಳನ್ನು ಕೂಡ ಪುಟ್ಟದಾಗಿ 26 ದೀಪಗಳನ್ನು ಮಾಡಿ ನೀವು ಬೆಳಗ್ಬೋದು. ಕೆಲವೊಬ್ಬರು 108 ದೀಪಗಳನ್ನು ಕೂಡ ಬೆಳಗ್ತಾರೆ. ದೇವಸ್ಥಾನದಲ್ಲೂ ಮಾಡ್ಬೋದು, ಹಾಗೆಯೇ ಮನೆಯಲ್ಲೂ ಕೂಡ ಮಾಡ್ಬೋದು. ಇದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ನೀವು ಆ ರೀತಿಯಾಗಿ ದೀಪಾರಾಧನೆ ಮಾಡ್ಬೋದು. ಈಗಾಗಲೇ ನಾನು ನಿಮಗೆ ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ, ಅಕ್ಕಿ ಹಿಟ್ಟಿನ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ, ತೆಂಗಿನಕಾಯಿ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಯಾವುದೂ ಇಲ್ಲ ಅಂತಂದರೆ ನೀವು 2 ತುಪ್ಪದ ದೀಪವನ್ನು ಕೂಡ ಹಚ್ಚಿಟ್ಬಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು. ಪ್ರತಿಯೊಂದು ಪ್ರಹಾರಗಳಲ್ಲೂ ಕೂಡ ನೀವು 2 ದೀಪವನ್ನು ಹಚ್ಚಿಡ್ತಾ ಬನ್ನಿ, ತುಂಬಾ ಒಳ್ಳೆಯದು. ಈಗ 26 ದೀಪಗಳು ಅಂತ ನಾನು ನಿಮಗೆ ಏನು ತಿಳಿಸ್ಕೊಟ್ಟೆ ಅದನ್ನು ನೀವು ಪೂಜೆ, ಈಗ 4 ಪ್ರಹಾರಗಳು ಪೂಜೆ ಮಾಡಿರ್ತೀರಿ, ಕೊನೆಯಲ್ಲಿ ನೀವು ಆ ದೀಪವನ್ನು ಬೆಳಗಿ ನಂತರದಲ್ಲಿ ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಕೋಬೋದು. ಹಗಲಿನ ಸಮಯಲಾದರೂ ಪರವಾಗಿಲ್ಲ, ರಾತ್ರಿ ಸಮಯಲಾದರೂ ಪರವಾಗಿಲ್ಲ, ನೀವು ಪೂಜೆ ಮುಕ್ತಾಯದ ಸಮಯದಲ್ಲಿ ನೀವು ಆ ದೀಪಾರಾಧನೆ ಮಾಡಿ ವಿಶೇಷವಾದದ್ದು. ಹಾಗೆ ತೆಂಗಿನಕಾಯಿ ದೀಪಾರಾಧನೆ ಕೂಡ ಶಿವನಿಗೆ ತುಂಬಾ ವಿಶೇಷವಾದದ್ದು. ಆ ಒಂದು ದೀಪಾರಾಧನೆಯನ್ನು ಸಹ ನೀವು ಮಾಡ್ಬೋದು. ಈಗ ಬನ್ನಿ, ನಾನು ಮೊದಲು ನಿಮಗೆ 4 ನೋಡಿ, ಈ ಶಿವರಾತ್ರಿಯಲ್ಲಿ ಪೂಜೆ ಮಾಡುವ ಸಮಯಕ್ಕೆ ಯಾಮ ಪೂಜೆ ಅಂತಲೂ ಕೂಡ ಕರೀತಾರೆ, ಜಾವ ಪೂಜೆ ಅಂತಲೂ ಕೂಡ ಕರೀತಾರೆ, ಪ್ರಹಾರ ಪೂಜೆ ಅಂತಲೂ ಕೂಡ ಕರೀತಾರೆ. 4 ಪ್ರಹಾರಗಳು ಅಂದರೆ 4 ಸಮಯದಲ್ಲಿ ಮಾಡುವಂಥದ್ದು. ನೋಡಿ, ಶಿವರಾತ್ರಿ ಹಬ್ಬದ ಮೊದಲ ಯಾಮ ಪೂಜೆ ಅಂತಂದರೆ ಪ್ರಹಾರ, ಮೊದಲನೇ ಪ್ರಹಾರದ ಪೂಜೆಯ ಸಮಯ 6 ಗಂಟೆ 25 ನಿಮಿಷಕ್ಕೆ, ಸಂಜೆ 6 ಗಂಟೆ 25 ನಿಮಿಷಕ್ಕೆ ಪ್ರಾರಂಭವಾದರೆ ರಾತ್ರಿ 9 ಗಂಟೆ 28 ನಿಮಿಷದವರೆಗೂ ಇರ್ತದೆ. ಈ ಒಂದು ಸಮಯದಲ್ಲಿ ನೀವು ಮೊದಲು ನಾವು ಪ್ರಾರಂಭ ಮಾಡಬೇಕಾದ್ರೆ ಈಶ್ವರನಿಗೆ ನಾವು ಒಂದು ಜಲಾಭಿಷೇಕ ಮಾಡಿ, ನಿಮ್ಮ ಮನೇಲಿ ಒಂದು ರುದ್ರಾಕ್ಷಿ ಇತ್ತು ಅಂದರೆ ರುದ್ರಾಕ್ಷಿಯನ್ನು ಇಟ್ಟು ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಬಿಲ್ವಪತ್ರೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಜಲಾಭಿಷೇಕ ಮಾಡಿ ಅಥವಾ ಪಂಚಾಮೃತ ಅಭಿಷೇಕ ಮಾಡ್ಬೋದು, ಎಳನೀರಿನಿಂದ ಅಭಿಷೇಕ ಮಾಡ್ಬೋದು. ನಿಮಗೆ ಆ ಒಂದು ಸಮಯದಲ್ಲಿ ಯಾವುದು ನಿಮಗೆ ಇಷ್ಟವಾಗುತ್ತದೋ ಅದೇ ಒಂದು ಅಭಿಷೇಕ ಮಾಡ್ಬೋದು ಶಿವನಿಗೆ. ಮಾಡಿ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ನಂತರದಲ್ಲಿ ಈಗ ನಾನು ಈಗಾಗಲೇ ಹೇಳಿದಾಗೆ ದೀಪಗಳನ್ನು, ನಿಮಗೆ ಯಾವುದು ನಿಮಗೆ ಆ ಸಮಯದಲ್ಲಿ ದೀಪಗಳನ್ನು ಬೆಳಗಬೇಕು ಅನಿಸುತ್ತೋ ಆ ರೀತಿಯಾಗಿ ನೀವು ದೀಪಗಳನ್ನು ಬೆಳಗ್ಗೆ ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಮತ್ತೊಂದು ಮುಖ್ಯವಾದ ಮಾಹಿತಿ, ಕೆಲವರು ರಾತ್ರಿ ಹೊತ್ತು ಪೂಜೆ ಮಾಡೋದಿಲ್ಲ, ಬೆಳಗ್ಗೆನೇ ಪೂಜೆ ಮಾಡಿ ಮುಗಿಸಿ ಕೈ ಬಿಟ್ಬಿಡ್ತಾರೆ. ಹಾಗಂತ ಹೇಳಿ ಅಲ್ಲಿಗೆ ನಮಗೆ ಶಿವರಾತ್ರಿ ಮುಗಿಯೋದಿಲ್ಲ. ಇಡೀ ರಾತ್ರಿ ನೀವು ಆದಷ್ಟು ಜಾಗರಣೆ ಮಾಡಲಿ ಬಿಡಲಿ, ನೀವು ಯಾವ ಸಮಯದಲ್ಲಿ ಎದ್ದಿರ್ತೀರೋ ಆ ಒಂದು ಸಮಯದಲ್ಲಿ ನೀವು ಓಂ ನಮಃ ಶಿವಾಯ ಅಂತೇಳಿ ನೀವು ಒಂದು ಪಠಣೆ ಮಾಡೋದ್ರಿಂದನೂ ಕೂಡ ನಿಮಗೆ ಶಿವನ ಅನುಗ್ರಹ ಸಿಗ್ತಾ ಹೋಗುತ್ತದೆ. ಆದಷ್ಟು ಜಾಗರಣೆ ಮಾಡುವಂಥ ಸಮಯದಲ್ಲಿ ಸಂಪೂರ್ಣವಾಗಿ ಪೂರ್ತಿ ದಿವಸವೂ ನೀವು ಶಿವನಾಮಾವಳಿ, ಶಿವ ಅಷ್ಟೋತ್ತರ ಹೇಳ್ಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ನಂತರದಲ್ಲಿ 2ನೆಯ ಪೂಜೆಯ ಸಮಯ ಅಂದರೆ 2ನೆಯ ಪ್ರಹರ ಪೂಜೆಯ ನಮಗೆ ಪ್ರಾರಂಭವಾಗುವಂಥದ್ದು 9 ಗಂಟೆ 28 ನಿಮಿಷಕ್ಕೆ ಪ್ರಾರಂಭವಾದರೆ ಮಧ್ಯರಾತ್ರಿ 12 ಗಂಟೆ 31 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಅದು ನಮಗೆ ಮಾರ್ಚ್ 9 ಅಂತಲೇ ನಾವು ಅಂದುಕೊಳ್ಳಬೇಕಾಗುತ್ತದೆ. ಅಂದರೆ 12 ಗಂಟೆ ನಂತರದಲ್ಲಿ ಬರುವ ಸಮಯ ಅದು ನಮಗೆ 9ನೇ ತಾರೀಕಾಗಿರುತ್ತದೆ.
ಆ ಒಂದು ಸಮಯದಲ್ಲಿ ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ನೀವು ಒಂದು ಬಿಲ್ವಾರ್ಚನೆ ಆಗ್ಬೋದು, ಅಥವಾ ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು, ಅಥವಾ ಎಕ್ಕದ ಹೂವಿಂದ ಅರ್ಚನೆ ಮಾಡ್ಬೋದು, ಅಥವಾ ತುಂಬೆ ಹೂ ಇತ್ತು ಅಂತಂದರೆ ನಿಮಗೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ತುಂಬೆ ಹೂ ಸಿಕ್ಕರೆ ತುಂಬ ಒಳ್ಳೆಯದು. ತುಂಬೆ ಹೂವಿಂದನೂ ಕೂಡ ನೀವು ಅರ್ಚನೆ ಮಾಡ್ಬೋದು. ಈ ರೀತಿಯಾಗಿ ನೀವು ಶಿವನಿಗೆ ಒಂದು ಅರ್ಚನೆ ಮಾಡಿ, ಹಾಗೆಯೇ ಅಭಿಷೇಕ ಅಂತ ಬಂದಾಗ ಪಂಚಾಮೃತ ಅಭಿಷೇಕವನ್ನು ಸಹ ಮಾಡ್ಬೋದು. ಈ ರೀತಿಯಾಗಿ ನೀವು ಒಂದು ಅಭಿಷೇಕಗಳನ್ನು ಮಾಡಿ ಶಿವನಿಗೆ ಒಂದು ಪೂಜೆಯನ್ನು ಮಾಡ್ಕೋಬಹುದು. ನಂತರದಲ್ಲಿ ಮೂರನೆಯ ಯಾಮ ಪೂಜೆ ಅಂದರೆ ಮೂರನೆಯ ಪ್ರಹರ ಪೂಜೆ ನಮಗೆ ಪ್ರಾರಂಭವಾಗುವುದು 12 ಗಂಟೆ 31 ನಿಮಿಷಕ್ಕೆ ಪ್ರಾರಂಭವಾದರೆ 3 ಗಂಟೆ 34 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಇದು ಮೂರನೇ ಪ್ರಹರ ಪೂಜೆಯಾಗಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಒಂದು ಮೂರನೆಯ ಯಾಮ ಪೂಜೆಯನ್ನು ಸಹ ಮಾಡ್ಕೋಬೋದು. ಅಂದರೆ ಈಗ ನಾವು 2 ಪೂಜೆ ಮೊದಲು ನಾವು ಏನು ಮಾಡಿರ್ತೀವೋ ಅದನ್ನು ಬಿಟ್ಟು ಮೂರನೆಯ ಯಾಮ ಪೂಜೆ ಒಳಗೆ ನೀವು ವಿಶೇಷವಾಗಿ ನೀವು ಏನೆಲ್ಲ ಅರ್ಚನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅರ್ಚನೆ ಮಾಡಿ, ಅಭಿಷೇಕ ಮಾಡಿ, ಇವೆಲ್ಲವನ್ನು ಕೂಡ ನೀವು ಶಿವನಿಗೆ ಅರ್ಪಣೆ ಮಾಡ್ಬೋದು. ಇನ್ನು 4ನೇ ಯಾಮ ಪೂಜೆ ಅಂದರೆ 4ನೆಯ ಪ್ರಹರ ಪೂಜೆ ನಮಗೆ ಪ್ರಾರಂಭವಾಗುವಂಥದ್ದು ಬೆಳಗ್ಗೆ ನಮಗೆ 3 ಗಂಟೆ 34 ನಿಮಿಷಕ್ಕೆ ಪ್ರಾರಂಭವಾದರೆ 6 ಗಂಟೆ 37 ನಿಮಿಷದವರೆಗೂ ಇರ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇನ್ನು ನೋಡಿ, ಉಪವಾಸ ಬಿಡುವಂಥ ಸಮಯ ಅಂದರೆ ಪಾರಣ ಸಮಯ ನಮಗೆ ಪ್ರಾರಂಭವಾಗುವುದು ಬೆಳಗ್ಗೆ 6 ಗಂಟೆ 37 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ಆ ನಂತರದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಅದರ ನಂತರದಲ್ಲಿ ನಾವು ಶಿವ ಪೂಜೆಯನ್ನು ಮತ್ತೆ ಪ್ರಾರಂಭ ಮಾಡಬೇಕಾಗುತ್ತದೆ. ಅಂದರೆ ಮತ್ತೊಮ್ಮೆ ಸ್ನಾನವೆಲ್ಲ ಮಾಡಿಕೊಂಡು ಮತ್ತೊಮ್ಮೆ ಶಿವನ ಪೂಜೆ ಮಾಡಿಕೊಂಡು ಹೋಳಿಗೆ ಅನ್ನು ನಾವು ಮಾಡೋದು ಹೋಳಿಗೆ. ನೀವು ಏನು ಆ ಸಮಯದಲ್ಲಿ ವಿಶೇಷವಾಗಿ ಪ್ರಸಾದ ಮಾಡ್ಕೊಳ್ತೀರೋ ಪ್ರಸಾದವನ್ನು ಮಾಡಿಕೊಂಡು ನೈವೇದ್ಯ ಮಾಡಿ ಅದರ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಸಾಮಾನ್ಯವಾಗಿ ಶಿವನ ದೇವಸ್ಥಾನಗಳಲ್ಲಿ ನಮಗೆ ಇವತ್ತು ಶಿವರಾತ್ರಿಯಲ್ಲಿ ಉಪವಾಸ ಆಚರಣೆ ಮಾಡಿದ್ದರೆ 9ನೆಯ ತಾರೀಕು ಬೆಳಗ್ಗೆ ನಿಮಗೆ ಅನ್ನ ಸಂತರ್ಪಣೆ ಇರ್ತದೆ. ನೀವು ಮನೇಲೂ ಕೂಡ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿನೂ ಕೂಡ ನೀವು ಅವತ್ತಿನ ದಿವಸ ನೀವು ಪ್ರಸಾದವನ್ನು ಸೇವನೆ ಮಾಡ್ಬೋದು. ಹಾಗೆಯೇ ಜಾಗರಣೆ ಮಾಡಿದಂಥವರು 19ನೇ ತಾರೀಕು ನೀವು ಮಧ್ಯಾಹ್ನ ಮಲಗೋದಾಗಲಿ ಅವೆಲ್ಲ ಮಾಡೋದಕ್ಕೆ ಬರೋದಿಲ್ಲ. ಒಂದೇ ಸರಿಗೆ ನೀವು ಸಂಜೆಯ ಅಂದರೆ ರಾತ್ರಿ ಸಮಯದಲ್ಲಿ ನೀವು ಮಲಗಬೇಕಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬದಲ್ಲಿ ಯಾಮ ಪೂಜೆಯ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ. 4 ಸಮಯ ಅಂದರೆ 8ನೇ ತಾರೀಕು ನಮಗೆ ಮೊದಲ ಪ್ರಹರ ಪೂಜೆಯು ನಮಗೆ 6 ಗಂಟೆ 25 ನಿಮಿಷಕ್ಕೆ ಪ್ರಾರಂಭವಾದರೆ ಅದು ನಮಗೆ ಮುಕ್ತಾಯವಾಗುವಂಥದ್ದು ನಮಗೆ ಮಾರ್ಚ್ 9ನೇ ತಾರೀಕು ಬೆಳಗ್ಗೆ 6 ಗಂಟೆ 17 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಅಲ್ಲಿವರೆಗೂ 4 ಪ್ರಹರ ಪೂಜೆಗಳಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕು. ಹಗಲಿನ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ, ಹಾಗೆ ರಾತ್ರಿ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತದೋ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೆ ಒಂದು ಪೂಜಾ ಸಮಯ ಗೊತ್ತಿರೋದಿಲ್ಲ. ಹಾಗಾಗಿ ಯಾರಿಗೆಲ್ಲ ಉಪಯೋಗವಾಗುತ್ತದೋ ಅವರಿಗೆಲ್ಲ ನೀವು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.